ಕ್ಲೀನ್ ಶೇವಾ ಅಥವಾ ಬಿಯರ್ಡ್ ಇರೋ ಹುಡುಗರ? ಇದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಹೇಳ್ತೀನಿ ಕೇಳಿ. ಸಾಮಾನ್ಯವಾಗಿ ಒಂದು ನಾಯಿಯ ಫರ್ರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇರುತ್ತೋ ಅದಕ್ಕಿಂತ ಹೆಚ್ಚು ಬ್ಯಾಕ್ಟೀರಿಯಾ ಉದ್ದ ಇರೋ ಗಡ್ಡದಲ್ಲಿರುತ್ತೆ. ಯಾಕೆ ಅಂತೀರಾ? ಬಿಯರ್ಡಲ್ಲಿ ಫುಡ್ ಪಾರ್ಟಿಕಲ್ಸ್ ಸೆಟಲ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಲ್ದೇ ಚರ್ಮದಲ್ಲಿ ನ್ಯಾಚುರಲ್ ಆಗಿ ಸೀಬಮ್ ಮತ್ತು ಸ್ವೆಟ್ ಪ್ರೊಡ್ಯೂಸ್ ಆಗೋದ್ರಿಂದ ಅದರಲ್ಲಿ ಈ ಫುಡ್ ಪಾರ್ಟಿಕಲ್ಸ್ ಎಲ್ಲ ಸೇರಿಕೊಂಡು ಮಾಯಿಸ್ಟ್ ಆಗಿ ಬ್ಯಾಕ್ಟೀರಿಯಾ ಗ್ರೋ ಆಗೋದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ನ, ಅಂದರೆ ಒಂದು ಒಳ್ಳೆ ಆಶ್ರಯ ತಾಣವನ್ನು ಕ್ರಿಯೇಟ್ ಮಾಡುತ್ತೆ. ಇದಲ್ಲದೆ ಪದೇ ಪದೇ ಗಡ್ಡವನ್ನು ಮುಟ್ಟೋದು ಕೂಡ ಬ್ಯಾಕ್ಟೀರಿಯಲ್ ಗ್ರೋತ್ನ ಇನ್ನೂ ಟ್ರಿಗರ್ ಮಾಡುತ್ತೆ. ಹಾಗಾದರೆ ಇದರಲ್ಲಿ ಕೀ ಫ್ಯಾಕ್ಟರ್ ಏನು ಅಂದರೆ ಹೈಜಿನ್. ಆದಷ್ಟು ಬಿಯರ್ಡ್ ಲೆಂತ್ನ ಕಡಿಮೆ ಬಿಡಿ, ರೆಗ್ಯುಲರ್ ಆಗಿ ಟ್ರಿಮ್ ಮಾಡಿಸಿ, ಹಾಗೂ ಹೈಜಿನ್ ಮೇಂಟೈನ್ ಮಾಡಿ, ರೆಗ್ಯುಲರ್ ಆಗಿ ವಾಶ್ ಮಾಡಿ. ಇದರಿಂದ ಮೈಕ್ರೋಬಿಯಲ್ ಗ್ರೋತ್ನ ತಡೆಗಟ್ಟಬಹುದು. ಆ್ಯಂಡ್ ಹುಡುಗಿರು, ಒಂದು ನಾಯಿಗೆ ಮುತ್ತು ಕೊಡೋದು ನೀವು ಗಲೀಜ್ ಅಂತ ಅಂದ್ಕೋತಾ ಇದ್ರೆ ಬಿಯರ್ಡ್ಗೆ ಮುತ್ತು ಕೊಡೋದನ್ನ ಇಮ್ಯಾಜಿನ್ ಮಾಡಿ. ಅದಕ್ಕೆ ಈಗಲೇ ಈ ರೀಲ್ನ ಶೇರ್ ಮಾಡಿ ನಿಮ್ಮ ಹುಡುಗರಿಗೆ ಹೇಳಿ ಅವ್ರ ಬಿಯರ್ಡ್ನ ಕ್ಲೀನಾಗಿಡೋದಕ್ಕೆ.